ನೋಡಿ, ಇಲ್ಲಿಂದನೂ ಕೂಡ ತಮಿಳ್ ಇನ್ಸ್ಕ್ರಿಪ್ಷನ್ ಇದೆ. ಸುಮಾರು ದೇವಸ್ಥಾನದ ಸುತ್ತನೆ 11ಕ್ಕೂ ಹೆಚ್ಚು ತಮಿಳು ಶಾಸನಗಳಿವೆ. ಈ ಶಾಸನಗಳಲ್ಲಿ ರಾಜೇಂದ್ರ ಚೋಳನ ಉಲ್ಲೇಖ ಇದೆ, ರಾಜರಾಜ ಚೋಳನ ಉಲ್ಲೇಖ ಇದೆ, ಮತ್ತೆ ಈ ಊರಿನ ಕೆರೆಯನ್ನು 1000 ವರ್ಷಗಳ ಹಿಂದೆ ಕಟ್ಟಿಸಿದ್ದು, ಮತ್ತೆ ಈ ಊರಿನ ಕೆರೆಯ ನೀರನ್ನ ಪ್ರತಿದಿನ ತಂದು ಇಲ್ಲಿ ಅಭಿಷೇಕ ಮಾಡಬೇಕು ಅಂತಲೂ ಕೂಡ ಕಟ್ಟಳೆ ಮಾಡಿಸಿದ್ದಾರೆ. ನೋಡಿ, ಇಲ್ಲಿ ಎಲ್ಲ ಶಾಸನಗಳನ್ನ ನೋಡ್ಬೋದು. ಇಲ್ಲೆಲ್ಲ ಮಣ್ಣಲ್ಲಿ ಮುಚ್ಚೋಗಿದೆ. ನೋಡಿ, ಈ ಶಾಸನಗಳೆಲ್ಲವೂ ಕೂಡ ಇದೆ. ನೋಡಿ, ಎಲ್ಲನೂ ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ವಿಶೇಷವಾಗಿದೆ ಶಾಸನಗಳು. ಪೂರ್ತಿ ದೇವಸ್ಥಾನದ ಈ ಎಡಗೋಡೆನಲ್ಲಿ ಕೆಳಗಡೆ ಕೂಡ ಎಲ್ಲವೂ ಶಾಸನ ಇದೆ. ಈ ಶಾಸನದಲ್ಲಿ ಏನು ಉಲ್ಲೇಖ ಇದೆ ಅಂತ ಅಂದರೆ, ತಮಿಳಿನಲ್ಲಿ ಇದೆ. ಇದು ಏನಂತ ಇದೆ ಅಂದರೆ, ಕಳಲೈನಾಟು ಮಣಲೂರು ನಿಗರಿಲಿ ಶೋಳಪುರಟ್ಟು ಜಯಗೊಂಡ ಶೋಳ ವಿನ್ನೆಗಾರ್. ಇಲ್ಲಿ ಮುಂದೆ ನಿಂತ್ಕೊಂಡು ಮಾಡಿದಂಥ ಕಟ್ಟಳೆ ಏನಪ್ಪ ಅಂತ, ಮಳೂರುಪಟ್ಟಣ ಸ್ಥಳಕ್ಕೆ ಸೇರುವಂತಹ ಸುತ್ತಮುತ್ತಲ ಗ್ರಾಮಗಳ ಏನು ಬೆಳೆಯನ್ನು ಬೆಳೀತಾರೆ, ಆ ಬೆಳೆಯಲ್ಲಿ ಮೊದಲನೇ ಒಂದು ಭಾಗವನ್ನು ದೇವಸ್ಥಾನಕ್ಕೆ ಅರ್ಪಿಸಬೇಕು. ಅಥವಾ ಟ್ಯಾಕ್ಸ್ ರೂಪದಲ್ಲಾದರೂ ಅರ್ಪಿಸಿ, ಅಥವಾ ಅದನ್ನು ಧಾನ್ಯ ರೂಪದಲ್ಲಾದರೂ ಅರ್ಪಿಸಬೇಕು. ಅದರಿಂದ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅನ್ನುವಂಥದ್ದು. ಎಷ್ಟೊಂದು ಜನ ಈ ದೇವಸ್ಥಾನಕ್ಕೆ ಜ್ಯೋತಿಗಳನ್ನ ಕೊಟ್ಟಿರುವಂಥದ್ದು, ಮತ್ತು ಪಣಂಗಳನ್ನ ಇಟ್ಟಿರುವಂಥದ್ದು, ದಾನದತ್ತಿ ಕೊಟ್ಟಿರುವಂಥದ್ದು ಎಲ್ಲವನ್ನು ನಾವು ನೋಡ್ಬೋದು. ಇಂತಹ ಒಂದು ಐತಿಹಾಸಿಕ ದೇವಸ್ಥಾನವನ್ನು ಇತ್ತೀಚೆಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟವರು ಎಲ್ಲ ಒಂದು ರೀತಿ ಕ್ಲೀನ್ ಎಲ್ಲ ಮಾಡಿ, ಇಲ್ಲಿ ಬೇರೆ CEO ಇವರೆಲ್ಲ ರಾಮನಗರ ಜಿಲ್ಲಾ ಪಂಚಾಯತಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರೆಲ್ಲ ಕಾಂಪೌಂಡ್ ಎಲ್ಲ ಮಾಡಿದ್ದಾರೆ. ನಾನು ಈ ಊರಿನ ಗ್ರಾಮಸ್ಥರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇದು ಒಂದು ಪ್ರಮುಖವಾದಂಥ ಐತಿಹಾಸಿಕ 1000 ವರ್ಷಗಳ ಹಿಂದಿನ ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮಳೂರುಪಟ್ಟಣ ಗ್ರಾಮದ ಯುವಕರುಗಳು, ಗ್ರಾಮಸ್ಥರುಗಳು, ಯಜಮಾನರುಗಳು, ಮತ್ತು ಇಲ್ಲಿನ ಅಧಿಕಾರಿಗಳು, ಪಂಚಾಯಿತಿಯವರು ಇವರೆಲ್ಲರೂ ಸಹ ಇದ್ರ ಬಗ್ಗೆ ಒಂದು ಕಾಯಕಲ್ಪವನ್ನು ಮಾಡಿ ಪ್ರತಿದಿನ ಪೂಜೆ ನಡೆಯುವಂತೆ ಮಾಡಿ ಇದನ್ನು ಒಂದು ಐತಿಹಾಸಿಕ ಸ್ಥಳವಾಗಿ ಮಾಡಬೇಕು. ಇದರ ಮಹತ್ವ ನಮಗಿಂತಲೂ ಜಾಸ್ತಿ ತಮಿಳುನಾಡವ್ರಿಗೆ ಗೊತ್ತು. ತಮಿಳುನಾಡವ್ರು ಬಹಳಷ್ಟು ಜನ ಇದ್ರ ಮೇಲೆ ರಿಸರ್ಚ್ ಮಾಡಿದೆ. ಇದ್ರ ಮೇಲೆ PhD ಥೀಸಿಸ್ಗಳು ಕೂಡ ಆಗಿವೆ. ಹಾಗಾಗಿ ಈ ಒಂದು ದೇವಸ್ಥಾನವನ್ನು ಉಳಿಸ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಕರ್ತವ್ಯ. ನೋಡಿ, 11ಕ್ಕೂ ಹೆಚ್ಚು ತಮಿಳು ಶಾಸನವೇ ಇಲ್ಲೇ ಇರುವಂಥದ್ದು. ಇದನ್ನು ಉಳಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.